ಮಾನಸಿಕ ಒತ್ತಡ ಹೌದು. ಇದು ರೋಗವಲ್ಲ. ಮಾನಸಿಕ ಒತ್ತಡ ಮನಸ್ಸಿನ ದುರ್ಬಲತೆ, ಮನಸ್ಸಿನ ಏರುಪೇರು. ಇದು 7 ವೆರೈಟಿ ಮತ್ತೆ 9 ವೆರೈಟಿ ಇದೆ ಡಿಪ್ರೆಷನ್. ಒಂದೊಂದು ವೆರೈಟಿನಲ್ಲಿ ಒಂದೊಂದು ತರ ಭಾವನೆಗಳು. ಪೆರ್ಸಿಸ್ಟೆಂಟ್ ಡಿಪ್ರೆಸಿವ್ ಡಿಸಾರ್ಡರ್, ಡಿಸ್ಥೀಶಿಯಾ, ಮತ್ತೆ ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್, ಪ್ರೀ ಮೆನ್ಸುರಲ್, ಹೀಗೆ ಹೇಳ್ತಾ ಹೋದ್ರೆ 7 ವೆರೈಟಿಗಳಿದೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಬೈಪೋಲಾರ್ ಡಿಸಾರ್ಡರ್, ಆಂಗ್ಸೈಟಿ ಡಿಪ್ರೆಷನ್, ಈ ತರ ಹಲವಾರು ಸೆಕ್ಷನ್ಗಳು ಡಿಪ್ರೆಷನ್ ಇದೆ. ಡಿಪ್ರೆಷನ್ ಬೇಸಿಕ್ ಶಕ್ತಿಹೀನತೆ. ನಂಬರ್ 2 ಕೇಳ್ಕೊಳ್ಳಿ, ಬೆಳಗ್ಗೆನೋ ಸಾಯಂಕಾಲನೋ ರಾತ್ರಿನೋ ಒಟ್ಟಲ್ಲಿ ಶಕ್ತಿಹೀನತೆ. ಯಾವಾಗ ತುಂಬಾ ಒತ್ತಡ ಜಾಸ್ತಿ ಆಗತ್ತೆ ಆವಾಗ ಶಕ್ತಿ ವ್ಯಯ ಆಗತ್ತೆ. ಸೊ ಯಾವಾಗ ಸುಸ್ತಾಗತ್ತೆ, ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಎನರ್ಜಿ ಸಾಲೋದಿಲ್ಲ, ಮಾಡಿದ್ರು ಕೂಡ ಕೆಲಸ ಅರ್ಧಂಬರ್ಧದಲ್ಲಿ ನಿಂತೋಗುತ್ತೆ, ಫುಲ್ಫಿಲ್ ಮಾಡಕ್ ಆಗೋದಿಲ್ಲ, ಏಕಾಗ್ರತೆ ಇರೋದಿಲ್ಲ, ಮೆಮರಿ ಕಮ್ಮಿ ಆಗೋಗುತ್ತೆ, ಭಯ ಭೀತಿ ಆತಂಕ ಜಾಸ್ತಿ ಆಗತ್ತೆ, ತೆಗೆದ ಕೆಲಸವನ್ನ ಪರಿಪೂರ್ಣವಾಗಿ ಮುಗಿಸಲು ಸಾಧ್ಯವಿಲ್ಲ. ಈಗ ನಾನು ಯಾವಾಗ್ಲೂ ಕುಡಿಯೋದಿಲ್ಲ, ಸಾಯಂಕಾಲ ಆದ್ಮೇಲೆ ಕುಡಿತೀನಿ, ಕತ್ಲೆ ಆದ್ಮೇಲೆ ಕುಡಿತೀನಿ ಅಂದ್ರೆ ಕುಡಿಯೋದೇ ಅದು ಲೆಕ್ಕ. ಇವಾಗ ಆಗತ್ತೆ ಆವಾಗ ಆಗತ್ತೆ ಇಲ್ಲ. ಸಂಜೆ 6 ಗಂಟೆಗೆ ಆದ್ಮೇಲೆ ಎಣ್ಣೆ ಹೊಡಿತಾರೆ, ಕೆಲವರು ರಾತ್ರಿ 9 ಗಂಟೆ ಮೇಲೆ ಎಣ್ಣೆ ಹೊಡಿತಾರೆ, ಕೆಲವರು ಬೆಳಗಿಂದ ರಾತ್ರಿ ಮಲಗೋ ತನಕ ಎಣ್ಣೆ ಹೊಡಿತಾರೆ. ಎಲ್ಲ ಎಣ್ಣೆ ಹೊಡಿಯೋ ಲೆಕ್ಕವೇ. ನಾನೇನು ಬೇರೆಯವ್ರ ತರ ಪೂರ್ತಿ ಎಣ್ಣೆ ಹೊಡಿಯಲ್ಲ. ನಾ ಬರೀ ರಾತ್ರಿನಲ್ಲಿ 1 ಬಾಟ್ಲ್ ಮಾತ್ರ ಹೊಡಿತೀನಿ, 1 ಪೆಗ್ ಮಾತ್ರ ಹೊಡಿತೀನಿ. ನೀವು 1 ಪೆಗ್ ಹೊಡೆದ್ರು ಎಣ್ಣೆ ಹೊಡಿಯೋದೆ, 1 ಬಾಟ್ಲ್ ಹೊಡೆದ್ರು ಹೊಡಿಯೋದೆ, ನೀರ್ ಹಾಕಿ ಹೊಡೆದ್ರು ಹೊಡಿಯೋದೆ, ನೀರ್ ಹಾಕದೆ ಹೊಡೆದ್ರು ಹೊಡಿಯೋದೆ. ಫಸ್ಟ್ ನಿಮ್ ಕಾನ್ಸೆಪ್ಟ್ ಅನ್ನ ನಿಮ್ ತಲೆಯಿಂದ ತೆಗೆದಾಕಿ. ಡಿಪ್ರೆಷನ್ ಅಂತ ಅನ್ನೋದು ಬೆಳಗ್ಗೆ ಬರಬೇಕು, ರಾತ್ರಿ ಬರಬೇಕು, ದಿನ ಪೂರ್ತಿ ಇರಬೇಕು ಅನ್ನೋದಿಲ್ಲ. ಅದು ದಿನ ಪೂರ್ತಿ ಇರ್ಬೋದು, ಬೆಳಗ್ಗೆ ಬೇಕಾದಿರ್ಬೋದು, ಇದೇ ಮಧ್ಯಾಹ್ನ ಬೇಕಾದಿರ್ಬೋದು, ರಾತ್ರಿ ಬೇಕಾದಿರ್ಬೋದು. ಒಟ್ಟಲ್ಲಿ ಡಿಪ್ರೆಷನ್ ಅದು ಸಿಂಪ್ಟಮ್ಸ್ ಪೆರ್ಸಿಸ್ಟೆನ್ಸ್ ಹೇಳ್ತಾರೆ. ಯಾವಾಗ ಅದು ಸಿಂಪ್ಟಮ್ಸ್ ನಮಗೆ ಕಾಣುತ್ತೆ, ಅದು ಬೆಳಗ್ಗೆಯೋ ರಾತ್ರಿಯೋ ಸಾಯಂಕಾಲವೋ ಅಥವಾ ಇಡೀ ದಿನವೋ, ಅದು ಡಿಪ್ರೆಷನ್ಗೆ ಒಳಪಟ್ಟಿದೆ ಅಂತ ಅರ್ಥ. ಇಷ್ಟು ಪ್ರಾಬ್ಲಮ್ಸ್.